ಅವರು ಇಲ್ಲಮ್ಮ ಆ ಭಾಗನೇ ಕುಯ್ದು ಎತ್ತು ಬಿಡ್ತಾರೆ. ಆದ್ದರಿಂದ ನನಗೆ ಆಪ್ರೇಷನ್ ಇಲ್ದಂಗೆ ಔಷಧಿ ಬೇಕು ಅಂತ ಅಂದ್ಕೊಂಡಿದ್ದು. ಪುನರ್ಜನ್ ಹಾಸ್ಪಿಟ್ಲಿಗೆ ಬಂದು ನಾನು ಈ ಮೆಡಿಸಿನ್ ತಗೊಂಡ ಮೇಲೆ ನನಗೆ ನೋವು ಏನಿಲ್ಲ, ಸರ್ವಸಾಧಾರಣವಾಗಿ ಇದ್ದೀನಿ. ನೀವು ಧೈರ್ಯದಿಂದ ಬರ್ಬೋದು ಇಂಥ ಹಾಸ್ಪಿಟ್ಲಿಗೆ. ಪುನರ್ಜನ ಆಸ್ಪತ್ರೆಗೆ ಬಂದು ಮೆಡಿಸಿನ್ ತಗೊಂಡ್ರಿ. ನಮ್ಮ ಮೈಯಲ್ಲಿರೋ ಒಂದು ಭಾಗನ ಕುಯ್ದು ಬಿಸಾಕೋದಕ್ಕಂತಾನು ಈ ಥರ ಹಾಸ್ಪಿಟ್ಲಿಗೆ ಬಂದರೆ ನಮಗೂ ಮೈ ನೋವಿರೋದಿಲ್ಲ, ನಾವು ಚೆನ್ನಾಗಿರ್ತೀವಿ. ನಮಸ್ತೆ. ಕಲಾವತಿ, 69. ನಮ್ಗೆ ಶುರುವಾಗಿ ಒಂದು 5-6 ತಿಂಗಳು ಆಗಿದೆ. 5-6 ತಿಂಗಳು ಜಾಸ್ತಿನೇ ಆಗಿದೆ. ಅದೇನೆಂದರೆ ನಾನು ಟಿವಿಯಲ್ಲಿ ನೋಡಿ ಹೆಂಗಸರಿಗೆ ಮಾರ್ಭಾಗ ಪುಟ್ಟು ನೋವು ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಅಲ್ಲಿ ನೀವು ಮುಟ್ಟು ನೋಡಿಕೊಂಡು ಜಾಸ್ತಿ ಇದಾಗಿದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಹೋಗಿ ತೋರಿಸ್ರಿ ಏನು ಎತ್ತ ಅಂತ ಅಂದಿದ್ರು. ಆ ಟಿವಿ ನೋಡ್ಕೊಂಡು ನಾನು ಆ ಥರ ಮಾಡಿದೆ. ನನಗೇನೋ ಗೆಡ್ಡೆ ಕಂಡಂಗೆ ಕಂಡಿತ್ತು. ಸರಿ ಅಂತ ಅಂದು ನಾನು ಮಗಳ ಮನೆಗೆ ಬಂದು ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಬಂದ ಮೇಲೆ ಅವ್ರು ಆಪರೇಷನ್ ಮಾಡಬೇಕು ಅದೇ ಅಂತ ಹೇಳಿ ನಮ್ಗೆ ಸ್ವಲ್ಪ ತೊಂದರೆ ಇದಾಯ್ತು. ಆದ್ರಿಂದ ನನಗೆ ಆಪರೇಷನ್ ಇಲ್ದಂಗ ಔಷಧಿ ಬೇಕು ಅಂತ ಅನ್ಕೊಂಡಿದ್ದು. ಆವಾಗ ನನ್ನ ಮೊಮ್ಮಗಳು ಫೋನಲ್ಲಿ ವಿಚಾರಣೆ ನೋಡ್ಬಿಟ್ಟು ಅಜ್ಜಿ ಇಲ್ಲಿಗೆ ಹೋದ್ರೆ ಚೆನ್ನಾಗಾಗುತ್ತೆ ನಡಿ ಅಜ್ಜಿ ಅಂತಂದು ಕರ್ಕೊಂಬಂದು ನಾನು ಈ ಪುನರ್ಜನ್ ಹಾಸ್ಪಿಟ್ಲಿಗೆ ಬಂದು ನಾನು ಈ ಮೆಡಿಸಿನ್ ತಗೊಂಡ ಮೇಲೆ ನನಗೆ ನೋವು ಏನಿಲ್ಲ, ಸರ್ವಸಾಧಾರಣವಾಗಿ ಇದ್ದೀನಿ. ಈಗ 3ನೇ ತಲೆ ನಾನು ಬಂದಿರೋದು ಇದು. ಈಗ ಸ್ವಲ್ಪ ನೋವು ಕಂಡಂಗ ಚುಚ್ಚಿದಂಗ ಆಗುತ್ತೆ. ಅದನ್ನ ತೋರಿಸ್ಕೊಂಡು ಹೋಗ್ಬೇಕು ಕೇಳೋಣ ಅಂತಂದು. ಮಿಕ್ಕಿರೋದು ಏನು ತೊಂದರೆ, ನಾನು ಮಾಮೂಲಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಬರಿ ಒಗೆಯೋದು, ಒಣಗಾಕೋದು, ಪಾತ್ರೆ ಬೆಳಗೋದು, ಮನೆ ಗುಡಿಸೋದು ತೊಂದರೆ ಇಲ್ದಂಗೆ ಇದ್ದೀನಿ. ಚೆನ್ನಾಗಿ ಊಟ ಮಾಡ್ತೀನಿ. ಅವ್ರು ಹೇಳ್ದಂಗೆ ಪಥ್ಯ ಏನೋ ಆ ಪಥ್ಯದಿಂದ ನಡ್ಕೊಂತೀವಿ. ಕ್ಯಾನ್ಸರ್ ಅಂತ ಯಾರು ಹೆದರ್ಬೇಕಾದಿಲ್ಲ. ಇಂಥ ಆಸ್ಪತ್ರೆಗೆ ಬಂದ್ರೆ ನೀವು ಚೆನ್ನಾಗಿರ್ತೀರಾ. ನೀವು ಧೈರ್ಯದಿಂದ ಬರ್ಬೋದು ಇಂಥ ಹಾಸ್ಪಿಟ್ಲಿಗೆ. ಪುನರ್ಜನ ಆಸ್ಪತ್ರೆಗೆ ಬಂದು ಮೆಡಿಸಿನ್ ತಗೊಂಡ್ರಿ. ನಮ್ಮ ಮೈಯಲ್ಲಿರೋ ಒಂದು ಭಾಗನ ಕುಯ್ದು ಬಿಸಾಕೋದಕ್ಕಂತಾನು ಈ ತರ ಹಾಸ್ಪಿಟ್ಲಿಗೆ ಬಂದ್ರೆ ನಮಗೂ ಮೈ ನೋವಿರೋದಿಲ್ಲ, ನಾವು ಚೆನ್ನಾಗಿರ್ತೀವಿ. ಏನ್ ಕ್ಯಾನ್ಸರ್ ಅಂತ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದು. ಆ ಹಾಸ್ಪಿಟ್ಲಿಗೆ ಹೋಗಿ ಆದ್ಮೇಲೆ ಅವರು ನೋಡ್ಬಿಟ್ಟು ಹೌದು ನಿಮಗೂ ಮಾರ್ಭಾಗ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ರು. ಸರಿ, ಅದಕ್ಕೆ ಏನು ಎಂತ ಟ್ರೀಟ್ಮೆಂಟ್ ಹೇಳಿದ್ರೆ ಅವ್ರು ಇಲ್ಲ ಆಪರೇಷನ್ ಮಾಡಿಸ್ಬೇಕು, ಅದನ್ನ ರಿಮೋಂಟ್ ಮಾಡ್ಬಿಡ್ಬೇಕು ಅಂತ ಅಂದಿದ್ರು. ನಮಗ ಅವಾಗ ಹಂಗಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿರೋ ನರ್ಸ್ಗಳನ್ನ ಕೇಳಿದ್ಮೇಲೆ ಅವ್ರು ಇಲ್ಲಮ್ಮ ಆ ಭಾಗನೇ ಕುಯ್ದು ಎತ್ತು ಬಿಡ್ತಾರೆ ಅಂತ ಹೇಳಿದ್ರು. ಅದು ನನಗೆ ಸ್ವಲ್ಪ ಭಯ ಆಗಿತ್ತು. ಈ ವಯಸ್ಸಿಗೆ ಮೇಲೆ ನಾವ್ ಹೆಂಗ್ ಮಾಡೋದು ಅಂತ. ಆಮೇಲೆನೆ ನನ್ನ ಮೊಮ್ಮಗಳು ಹೇಳಿದ್ಮೇಲೆ ಈ ಪುನರ್ಜನ ಹಾಸ್ಪಿಟ್ಲಿಗೆ ಬಂದು ಏನು ಕಾಯಿಲೆ ಇಲ್ದಂಗ ನಾನು ಮಾಮೂಲಿ ಮನುಷ್ಯ ಇದ್ದಂಗೆ ಇರ್ತೀನಿ. ನನಗೆ ಧೈರ್ಯ ಏನಕ್ಕೂ ಹೋಗಿರ್ಲಿಲ್ಲ. ಇದೇ ಫಸ್ಟ್. ಏನು ಸಮಸ್ಯೆ ಇದ್ದಿಂದಂದ್ರೆ ನನಗೆ ಆ ಗಡ್ಡೆ ಒಂದು ಸ್ವಲ್ಪ ನೋವು ಕಂಡಂಗೆ ಕಾಣ್ತು, ಸ್ವಲ್ಪ ಅಲ್ಲಿಂದ ಬ್ಲಡ್ ಬರಂಗ ಕಂಡಿತ್ತು. ಆ ಒಂದು ಸಮಸ್ಯೆಯಿಂದ ಎದ್ರಕೊಂಡು ನಾನು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿ ಮತ್ತೆ ನನಗೆ ಅಲ್ಲಿ ಇಷ್ಟ ಇಲ್ಲದೆ ನಾನು ಪುನರ್ಜನ ಹಾಸ್ಪಿಟ್ಲಿಗೆ ಬಂದೆ. ಒಂದು ಸಲ ನಿದ್ರೆ ಬರ್ತೈತೆ, ಆ ನಿದ್ರೆ ಮಾಡ್ಬಿಟ್ಟು ಎದ್ದು ಬಿಡ್ತೀವಿ ಅಷ್ಟೇ. ಇನ್ನೇನು ನಮಗ್ ತೊಂದರೆ ಇಲ್ಲ. ಮೊದಲು ಬಂದಾಗ ಮಾತ್ರೆ ನೀವು ತಗೋಬೇಕು. ತಗೊಂಡು ನಿಮ್ಗೆ ಹೆಂಗಾಗಿದೆ ಏನು ಎತ್ತಂತ ಮತ್ತೆ ನಮ್ಗೊಂದು ರಿಪೋರ್ಟ್ ತಗೊಂಬಂದು ಕೊಡ್ಬೇಕು. ನೀವು ಸ್ಕ್ಯಾನ್ ಮಾಡಿ ತಗೊಂಬಂದು ಕೊಡ್ಬೇಕು ಅಂತಂದು. ಆಮೇಲೆ ಡಾಕ್ಟರ್ ಹತ್ರ ತಿರ್ಗಾ 2ನೇ ಸಲ ಬರೋವಾಗ ಸ್ಕ್ಯಾನ್ ಎಲ್ಲ ತೋರಿಸ್ತೋ. ಇದೆಲ್ಲ ಆಯ್ತಮ್ಮ, ಈ ಸ್ಕ್ಯಾನ್ ಅಲ್ಲಿ ಏನು ಇಲ್ಲ, ಚೆನ್ನಾಗಿದ್ದೀರಾ ನೀವು, ಏನ್ ತೊಂದರೆ ಏನಿಲ್ಲ. ಇನ್ನೊಂದ್ಸಲಿ ಬರೋವಾಗ ಸಿಟಿ ಸ್ಕ್ಯಾನ್ ಅಂತ ತಗೊಳ್ತೀವಿ. ಅದು ತಗೊಂಡ್ ಬಂದದ್ ಮಾಡೋ ಮೈಯಲ್ಲಿ ಎಲ್ಲಾನು ಹೆಂಗೈತೆ ಅಂತ ನಾವು ನೋಡಿ ನಿಮ್ಗೆ ಹೇಳ್ತೀವಿ ಅಂತ ಅಂದ್ರು. ತುಂಬಾ ತನ್ನ ಅಕ್ಕ ತಂಗಿ ನೋಡ್ದಂಗ ನೋಡ್ಕೊತಾರೆ. ಮಾತುಗಳಲ್ಲೂ ಅಷ್ಟೇ ವಿಶ್ವಾಸ, ಪ್ರೀತಿ ಅದೆಲ್ಲ ಏನಿಲ್ಲ. ಒಂದೊಂದು ಹಾಸ್ಪಿಟ್ಲಲ್ಲಿ ಎಗರ್ತಾರ, ಆ ತರ ಏನು ಇಲ್ಲ. ಕುಂಡ್ರಿಸಿ ನಿಧಾನವಾಗಿ ನಮ್ಮನ್ನು ಕೇಳಿ ಆ ನಗು ಮುಖತಾನೆ ಮಾತಾಡ್ತಾ ಇರ್ತಾರೆ. ನಂಬಿಕೆ ಇರೋದ್ರಿಂದಾನೇ ನಾನು ತಮಿಳ್ನಾಡಿಂದ ಇಲ್ಲಿಗೆ ಓಡ್ ಬಂದಿರೋದು. ಸ್ವಲ್ಪ ನೋವು ಇದೆಲ್ಲ ಅದನ್ನ ತೋರಿಸ್ಕೊಂಡ್ರೆ ಮೆಡಿಸಿನ್ ಬದಲಾಯಿಸ್ತಾರೋ ಏನು ಎತ್ತಂತ ನೋಡ್ಕೋಬಹುದು. ಅದರಿಂದಾನೇ ನಮ್ಮನೆ ಪಕ್ಕದವ್ರಿಗೆ ಹಿಂಗಾಗಿದೆ. ಅವರು ನಮ್ಮನ್ನ ಕೇಳಿದ್ರು. ಅವ್ರು ಕೊಯಂಬತ್ತೂರೆಲ್ಲ ಹೋಗಿ ಬಂದಿದ್ದಾರೆ. ಆಮೇಲೆ ನನ್ನ ಕೇಳಿದ್ರು, ನೀವ್ ಹೆಂಗ ಆಪರೇಷನ್ ಮಾಡ್ದಂಗೆನೆ ನೀವ್ ಹಿಂಗ್ ವಾಸಿ ಮಾಡ್ಕೊಂಡು ಇಷ್ಟೊಂದು ಇದು ಮಾಡ್ತೀವಿ, ವಾಕ್ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಬೆಂಗಳೂರಲ್ಲಿ ಪುನರ್ಜನ್ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಹೋಗಿ ನಾನು ತೋರಿಸ್ಕೊಂಡು ತಿಂಗಳಿಗೂ ಒಂದ್ಸಲಿ ಹೋಗ್ಬಿಟ್ಟು ಬರ್ತೀನಿ. ಮೆಡಿಸಿನ್ ತಗೊಂಡ್ಬರ್ತೀನಿ. ಇನ್ನು ಏನು ನಮಗಿಲ್ಲ, ಬರೀ ಮೆಡಿಸಿನ್ ಮುಂದೆ ಕುಡಿಬೇಕು. ಅವ್ರು ಹೇಳ್ದಂಗೆ ನಾವು ನಡ್ಕೋಬೇಕು. ಅದರಿಂದನೇ ಈಗ ನೋವು ಅನ್ನೋದು ನನಗಿಲ್ಲ. ನಾನು ನಿಮ್ಮಂಗೆ ನಾರ್ಮಲ್ ಆಗಿ ಇದ್ದೀನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಅವ್ರೂ ಬರ್ಬೋದು, ಬಂದ್ರೂ ಬರ್ಬೋದು. ಥ್ಯಾಂಕ್ಸ್ ಸೊ ಮಚ್.